ಗಾಂಧಿನಗರಕ್ಕೆ ಎಂಟ್ರಿ ಕೊಡಬೇಕು, ನಾನೊಬ್ಬ ನಿರ್ದೇಶಕನಾಗಬೇಕು, ಡೈರೆಕ್ಟರ್ ಕ್ಯಾಪ್ ತೊಡಬೇಕು ಅನ್ನೋದು ಹಲವು ಕಲಾವಿದರದು ಅಥವಾ ಹಲವು ಬರಹಗಾರರ ಆಸೆ ಆಗಿರುತ್ತೆ. ಅಂತಹ ಆಸೆಗಳನ್ನು ಇಟ್ಕೊಂಡು ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗಿ ಆ ಕನಸನ್ನ ನನಸು ಮಾಡಿರುವಂಥ ಸುನೀಲ್ ಅವರು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗಿ ಮಾಡಿದ್ದೀರಾ. ಈಗ ನೀವೊಂದು ಫ್ರೀ ಆಗಿ ನೀವೊಬ್ರು ಫುಲ್ ಫ್ಲೆಡ್ಜ್ಡ್ ಡೈರೆಕ್ಟರ್ ಆಗಿದ್ದೀರಾ, ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದೀರಾ. ಈ ಫೀಲ್ ಹೇಗೆ ಕೊಡ್ತಾ ಇದೆ ಫಸ್ಟಿಗೆ ಅಂತ? ಭಾಳ ಖುಷಿ ಆಗ್ತಿದೆ ಮೇಡಮ್. ಯಾಕಂದರೆ 12 ವರ್ಷದ ಶ್ರಮ ಅದು ಪ್ರತಿಯೊಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರದ್ದು ಆಗಿರುತ್ತೆ. ಒಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋದು, ಅದು ನನಗೆ ಗಜರಾಮ ಮುಖಾಂತರ ಈಡುಬರೆದಿದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿ ಅವರು. ಓಕೆ ಸರ್, ಒಂದು ಸಿನಿಮಾ ಮಾಡಬೇಕಾದ್ರೆ ಅದರ ಹಿಂದೆ ಸಾಕಷ್ಟು ಸವಾಲುಗಳಿರುತ್ತೆ ಅಥವಾ ಒಂದು ಜವಾಬ್ದಾರಿಗಳಿರುತ್ತೆ. ಈಗ ನೀವು ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ಡ್ ಡೈರೆಕ್ಟರ್ ಆಗಿರೋದ್ರಿಂದ ನಿಮ್ಮ ಮೇಲೆ ಎಷ್ಟು ಚಾಲೆಂಜಸ್ ಇತ್ತು? ನಿಮ್ಮನ್ನು ನಂಬಿ ಒಬ್ಬರು ಪ್ರೊಡ್ಯೂಸರ್ ಬಂಡವಾಳ ಹಾಕಿದ್ದಾರೆ ಅಂದರೆ ನೀವೊಂದು ಅದಕ್ಕೆ ಒಂದಿಷ್ಟು ಪ್ರಿಪರೇಷನ್ಗಳು ಮಾಡಲೇಬೇಕಾಗತ್ತೆ. ನೀವು ಎಷ್ಟು ಮಾಡ್ಕೊಂಡಿದ್ರಿ? ಸಾಕಷ್ಟು ಮೇಡಮ್, ಯಾಕಂದರೆ ಅದು ಮಾಡ್ಕೊಳ್ಳೇಬೇಕು, ಇಲ್ಲ ಅಂದರೆ ಅದು ಬ್ಯಾಲೆನ್ಸ್ ತಪ್ಪೋಗ್ಬಿಡುತ್ತೆ ಸಿನಿಮಾ ಅನ್ನೋದು. ಸೊ ಪಕ್ಕಾ ಪ್ಲ್ಯಾನಿಂಗ್ ಇದ್ದಾಗಲೇ ಅದು ನಾವೇನು ಅಂದ್ಕೊಂಡಿರ್ತೀವಿ ಅದು ಆಗಿ ಬರೋಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಪ್ರೊಡಕ್ಷನ್ ಹೌಸು ನನ್ನ ಸಪೋರ್ಟ್ ತುಂಬ ಇತ್ತು. ಹಾಗಾಗಿ ನಾವೇನು ಅಂದ್ಕೊಂಡ್ವಿ ಅದು ಹಂಗೆ ಕರೆಕ್ಟಾಗಿ ನೀಟಾಗಿ ಆಗ್ಬೋದು. ಗಜರಾಮ ಈ ಟೈಟಲ್ ಉದ್ದೇಶ ಏನಿತ್ತು? ಜೊತೆಗೆ ಗಜರಾಮ ಅನ್ನುವಂಥ ಕಾನ್ಸೆಪ್ಟ್ ನಿಮಗೆ ಬಂದಿರೋದು ಹೇಗೆ? ಗಜರಾಮ ಅಂದರೆ ಅದು ಕತೆ ಒಳಗಡೆ ಇದೆ ಮೇಡಮ್. ರಾಮ ಅನ್ನೋದು ಹೀರೋ ಕ್ಯಾರೆಕ್ಟರ್ ಹೆಸರು, ಗಜ ಅನ್ನೋದು ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಅದು ಕತೆ ಒಳಗಡೆ ಬರುವಂಥದ್ರಿಂದ ಆಗಿರೋದ್ರಿಂದ ಅದಕ್ಕೆ ಕತೆಗೆ ತುಂಬ ಆಪ್ತವಾಗಿದೆ ಆ ಟೈಟಲ್. ಹಾಗಾಗಿ ನಾವು ನಮ್ಮ ಪ್ರೊಡಕ್ಷನ್ ಸರ್ ಎಲ್ಲ ಸೇರಿ ಇಟ್ಟಿದಂಥ ಟೈಟಲ್ ಗಜರಾಮ. ರಾಮ ಅಷ್ಟೇ ರಾಮನಂಗೆ ಇರ್ತಾನ ಅಥವಾ ಏನಾದರೂ ಚೇಂಜಸ್ ಆಗ್ತಾನ? ತುಂಬ ಬದಲಾವಣೆ ಆಗುತ್ತೆ ಮೇಡಮ್. ಯಾಕಂದರೆ ಆ ಥರ ಕತೆ ಇರೋದ್ರಿಂದ ಸೊ ರಾಮ ಬದಲಾವಣೆ ಆಗೇ ಆಗ್ತಾನೆ. ಅದು ಸಿನಿಮಾ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ಸರ್, ಈ ಸಿನಿಮಾ ಈಗಿನ ಪೀಳಿಗೆಯನ್ನು ಇನ್ಸ್ಪೈರ್ ಆಗುವಂತಹ ಒಂದು ಕತೆನಾ ಅಥವಾ ಒಂದು ಏನಾದರೂ ರಿಯಲಿಸ್ಟಿಕ್ ಸ್ಟೋರಿಯನ್ನು ಆ್ಯಡ್ ಆನ್ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ಈ ಸಿನಿಮಾ ನೋಡಿದ ಮೇಲೆ ಒಂದಿಷ್ಟು ಈಗಿನ ಪೀಳಿಗೆಯಲ್ಲಿ ಬದಲಾವಣೆ ತರುವಂಥದ್ದು ಏನಾದರೂ ಪಾಯಿಂಟ್ಸ್ಗಳು ಕನ್ಸಿಡರ್ ಆಗಿದೆಯಾ? ಖಂಡಿತವಾಗೂ ಇದೆ ಮೇಡಮ್. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಲೈಫಲ್ಲೂ ನಡೆಯೋಂಥದ್ದೇ, ಒಂದು ಏಜಲ್ಲೂ ಹಾಗೆ ಆಗುತ್ತೆ. ಅದ್ರ ಜೊತೆಲಿ ಸಾಧನೆ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಸೊ ನಾನು ಅದನ್ನು ಈಗಲೇ ಹೇಳ್ಬಿಟ್ರೆ ಕಥೆ ಬಿಟ್ಕೊಟ್ಟಂಗಾಗುತ್ತೆ. ಸಿನಿಮಾ ನೋಡಿದಾಗ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸರಿ, ಈ ಸಿನಿಮಾದ ಇನ್ನೊಂದಂದರೆ ಕಬೀರ್ ಅವರಿದ್ದರು, ಕಬೀರ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವರನ್ನು ಇಲ್ಲಿಗೆ ಕರೆತಂದು ಇಲ್ಲಿ ಅವ್ರನ್ನ ಆ್ಯಕ್ಟ್ ಮಾಡಿಸೋದು ನಿಮಗೆ ಈಸಿ ಆಯಿತಾ ಅಥವಾ ಏನಾದರೂ ಒಂದಿಷ್ಟು ಕಷ್ಟಗಳು ಅಂತ? ಯಾಕಂದರೆ ಒಂದು ಟೈಮ್ ಶೂಟಿಂಗ್ ಸೆಟ್ಟಿಗೆ ನಾವು ಕೂಡ ವಿಸಿಟ್ ಕೊಟ್ಟಾಗ ಕಬೀರ್ ಅವರಲ್ಲಿ ಇದ್ದರು. ಸೊ 1-2 ವರ್ಷಗಳ ಹಿಂದೆ ಅನಿಸುತ್ತೆ. ಸೊ ಹೆಂಗಾದರೂ ಅದು ಕಷ್ಟ ಆಗಿತ್ತು ಅಥವಾ ಆ ಪ್ರೊಸೀಜರ್ ಹೆಂಗಿತ್ತು? ಇಲ್ಲ ಮೇಡಮ್, ಕಬೀರ್ ಸಿಂಗ್ ಸಾರು ತುಂಬ ಒಳ್ಳೆ ಆರ್ಟಿಸ್ಟು. ನಾವು ಫೋನ್ ಮಾಡಿ ನಾನು ಕತೆ ಎಲ್ಲ ಹೇಳಿದೆ, ಅವರೆಲ್ಲ ಕತೆ ಕೇಳಿದ್ರು. ಅದಾದಮೇಲೆ ಅವರು ಕೂಡ ಡೇಟ್ ಕೊಟ್ಟರು. ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ತುಂಬ ಒಳ್ಳೆ ಆರ್ಟಿಸ್ಟು ಮೇಡಮ್. ಸೊ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಬಂದರು, ಅವ್ರ ಕತೆಗೆ ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಅದು ಕತೆಗೆ ತುಂಬ ಜೀವ ತುಂಬಿದ್ರು ಕಬೀರ್ ಸಿಂಗ್ ಸರ್. ಇದ್ರ ಜೊತೆಗೆ ಒಂದಿಷ್ಟು ಹಿರಿಯ ಕಲಾವಿದರಿದ್ದಾರೆ, ಅವರ ಜೊತೆಗೆ ಯಾವ ಥರ ಇತ್ತು ಜರ್ನಿ ನಿಮ್ಮದು ಅಂತ? ಚೆನ್ನಾಗಿತ್ತು ಮೇಡಮ್. ಶರತ್ ಲೋಹಿತಾಶ್ ಸಾರು ತುಂಬ ಸಪೋರ್ಟಿವ್ ಆಗಿದ್ದರು. ಯಾಕಂದರೆ ಅವರು ಕತೆನ ಹೇಳಿದಾಗ ಅವ್ರಿಗೆ ಭಾಳ ಖುಷಿ ಆಗ್ಬಿಡ್ತು ಆ ಸ್ಕ್ರೀನ್ ಪ್ಲೇ ಕೇಳಿದ್ಮೇಲೆ. ಸೊ ತುಂಬ ಅವರು ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸರಿ, ಒಂದು ಸಿನಿಮಾ ಮಾಡೋದು ಈಸಿ, ಬಟ್ ಅದನ್ನು ತೆರೆಗೆ ತರೋದು ಅಷ್ಟೇ ಕಷ್ಟ. ಇವಾಗಿನ ಒಂದು ಟ್ರೆಂಡನ್ನು ನಾವು ನೋಡೋದಿದ್ರೆ ಸಿನಿಮಾ ಮಾಡೋದು ಬಿಸ್ನೆಸ್ ಬರಲ್ಲ, ಅದರ ಒಂದು ರೆಸ್ಪಾನ್ಸಿಬಿಲಿಟಿ ನಿರ್ದೇಶಕನ ಮೇಲೂ ಇರುತ್ತೆ. ಸೊ ನೀವು ಆ ಪ್ರಯತ್ನದಲ್ಲಿ ಎಷ್ಟು ಪಾಲುದಾರರಾಗಿದ್ದೀರಾ? ಬಟ್ ಇವಾಗಿನ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಯಾಕಂದರೆ ನಿರ್ದೇಶಕರ ಮೇಲೆ ತುಂಬ ಜವಾಬ್ದಾರಿ ಇರುತ್ತೆ. ಇವಾಗಿನ ಇದು ನೋಡಿದ್ರೆ ತುಂಬ ಮೊಬೈಲಲ್ಲಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಬಂದುಬಿಡುತ್ತೆ ಸಿನಿಮಾ. ಸೊ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಜಾಸ್ತಿ ಮಾತಾಡ್ತಾ ಇಲ್ಲ ನೀವು, ಎಲ್ಲ ಸಿನಿಮಾ ನೋಡಿ ಅಂತಾನೆ ಹೇಳ್ತಿದ್ದೀರಾ. ಬಟ್ ಈ ಸಿನಿಮಾದ ಮೂಲಕ ನಿಮಗೆ ಆಫರ್ಸ್ಗಳು ಬರೋಕ್ಕೆ ಶುರುವಾಗಿದೆಯಾ ಅಥವಾ ಪ್ರೊಡ್ಯೂಸರ್ಸ್ ನಿಮ್ಮನ್ನು ಅಪ್ರೋಚ್ ಆಗಿರೋದು ಇದೆಯಾ ಅಂತ? ಇದೆ ಮೇಡಮ್, ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಓಕೆ ಸರ್, ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶಕರು ಆಗಿರುವಂಥ ಸುನೀಲ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.